ಹಲ್ಲೆಲೂಯಾ. ನನ್ನ ಒಡೆಯನ್ನು ರಕ್ಷಕನ ವಿಮೋಚಕನ ಬೇಗನ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾವು ಬಂದಿರೋ ಪ್ರತಿಯೊಬ್ಬರು ಕೂಡ ಒಂದನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹೋದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಹೋದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತನಾಡಿದ್ರು? ದೇವರ ಮಂಜೂಷ ಎಲ್ಲಿತ್ತು? ಯಾರ ಬಳಿಯಲ್ಲಿತ್ತು? ದೇವರ ಮಂಜೂಷ ಇದ್ದಂಥವರ ಮನೆಯಲ್ಲಿ ಆಗಿರುವಂಥ ಕಾರ್ಯಗಳು ಯಾವುದ್ಯಾವುದು? ಒಬದೆದೋಮನ ಮನೆಯಲ್ಲಿ ಇರ್ತಕ್ಕಂಥ ದೇವರ ಮಂಜೂಷ ಒಬದೆದೋಮನನ್ನ ಅಭಿವೃದ್ಧಿಯ ಕಡೆಗೆ ನಡೆಸ್ತು. ಎಲ್ಲ ಅವನ ಮನೆಯವರೆಲ್ಲರೂ ಕೂಡ ಉನ್ನತವಾದಂಥ ಸ್ಥಿತಿಯಲ್ಲಿ ಬರುವುದಕ್ಕೆ ಆ ಮಂಜೂಷ ಎನ್ನುವಂಥದ್ದು ಏನಾಯ್ತು? ಕಾರಣವಾಯಿತು. ಮಂಜೂಷ ಅದರಲ್ಲಿ ಏನೇನಿದೆ? ದೇವರು ತನ್ನ ಬಾಯಿಂದ ನುಡಿಸಿರ್ತಕ್ಕಂಥ 10 ದಶಾಜ್ಞೆಗಳು, ಮತ್ತೆ ಏನಿದೆ? ಆರೋನನ ಕೋಲು, ಮತ್ತೆ ಏನಿದೆ? ದೇವದೂತರ ಆಹಾರವಾಗಿರ್ತಕ್ಕಂಥ ಮನ್ನ. ಅದೆಲ್ಲವನ್ನ ಯಾರ ಮನೆಯಲ್ಲಿ ಇಟ್ಟಿದ್ರು? ಯಾರು ಅದನ್ನ ಆಹ್ವಾನ ಮಾಡಿದ್ರು? ಒಬದೆದೋಮ. ದಾವೀದನ ಅದನ್ನ ಏನ್ ಮಾಡಿದ? ಭಯಪಟ್ಟು ಏನ್ ಮಾಡಿದ? ಅದನ್ನ ತನ್ನ ಮನೆಗೆ ತೆಗೆದುಕೊಂಡು ಬರಲಿಲ್ಲ. ಹಲ್ಲೆಲೂಯಾ. ಆರಾಧನೆಯಿಂದ ಆಗಿ ದೇವರು ಆರಾಧನೆಯನ್ನ ತಿರಸ್ಕಾರ ಮಾಡಿರ್ತಕ್ಕಂಥ ಸ್ತ್ರೀ ಮೀಕಾಲಳು, ಆಕೆ ಏನಾದ್ಲು? ಬಂಜೆಯಾಗಿಯೇ ಉಳ್ಕೊಳ್ಳಬೇಕಾಯ್ತು. ಎಲ್ಲ ವಿಷಯವನ್ನು ನಾವೇನ್ ಮಾಡಿದ್ವಿ? ಹೋದವಾರ ಧ್ಯಾನ ಮಾಡಿದ್ದೇವೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್. ಭಾನುವಾರನೂ ಹೇಳ್ತೀರ, ಬುಧವಾರ ಹೇಳ್ತೀರಿ, ಯಾವ ವಾಕ್ಯ ಯಾವಾಗಿಂದ ಅಂತೇಳಿ ಅವ್ರಿಗೆ ಅರ್ಥನೇ ಆಗಲ್ಲ, ನೆನಪೇ ಇರಲ್ಲ. ಅವತ್ತಿಂದ ಇವತ್ತು, ಇವತ್ತಿಂದ ಅವತ್ತು ಅಂತೇಳಿ ಕೆಲವು ಜನರು ಏನಾಗ್ತಾ ಇರ್ತಾರೆ? ಉಲ್ಟಾ ಪಲ್ಟಾ ಆಗ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮಾಸ್ಟರ್ ನೆನಪು ಮಾಡ್ತಾ ಇರ್ತಾರೆ. ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಪರಲೋಕದ ವಾಕ್ಯದ ಸಂದೇಶಗಳನ್ನು ತಿಳಿಸುವಂಥ ಮಾಸ್ಟರ್ಗಳನ್ನಾಗಿ ಮಾಡಿದ್ದಾರೆ, ನಿಮ್ಮನ್ನ ಸ್ಟೂಡೆಂಟ್ಗಳನ್ನಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಸತ್ಯವೇದ ಹೇಳ್ತಾ ಇದೆ, ನಮ್ಮ ದೇವರು ನಮ್ಮನ್ನ, ಆತನು ಜಗತ್ತು ಉತ್ಪಾದನೆ ಆಗೋದಕ್ಕಿಂತ ಮುಂಚಿತವಾಗಿ ಏನ್ ಮಾಡಿದ್ದಾನೆ? ಆದುಕೊಂಡಿದ್ದಾನೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರಾಗಿರ್ತಕ್ಕಂಥ ನಮ್ಮನ್ನ ಆತನು ಜಗತ್ತು, ಈ ಸೃಷ್ಟಿ ಎನ್ನುವಂಥದ್ದು ಉತ್ಪಾದನೆ ಆಗುವುದಕ್ಕಿಂತ ಮುಂಚಿತವಾಗಿ ಆತನ ಬಾಯಿಂದ ಸೃಷ್ಟಿ ಎನ್ನುವಂಥ ಪದ, ಭೂಮಿ, ಆಕಾಶ, ಸಾಗರ ಇವೆಲ್ಲವುಗಳು ಉಂಟಾಗುವುದಕ್ಕಿಂತ ಮುಂಚಿತವಾಗಿ ದೇವರು ಯಾರನ್ನ ಕರೆದಿದ್ದಾನೆ? ನಮ್ಮನ್ನ ಕರೆದಿದ್ದಾನೆ. ಕರೆದಿರ್ತಕ್ಕಂಥ ನಮ್ಮನ್ನ ಯಾವತ್ತೂ ಕೂಡ ಆತನ ಏನು ಮಾಡೋದಿಲ್ಲ? ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಮ್ಮನ್ನ ಕೈ ಹಿಡಿದು ನಡೆಸುವಂತ ದೇವರಾಗಿದ್ದಾನೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕಷ್ಟ ಕಾಲ ಬಂದಂತ ಸಮಯದಲ್ಲಿ, ನಷ್ಟವಾದಂತ ಸಮಯದಲ್ಲಿ ನಮ್ಮನ್ನ ಆಧರಿಸುವಂತವ್ರು ಯಾರಾದ್ರೂ ಬಂದುಬಿಟ್ರೆ ನಮಗೆ ಎಷ್ಟೋ ಸಂತೋಷ ಆಗುತ್ತೆ, ನಮಗೆ ಬಲ ಬಂದಂಗೆ ಆಗುತ್ತೆ. ನಮ್ಮ ಬಂಧುಗಳು, ಮಿತ್ರರು, ಸ್ನೇಹಿತರು ಯಾರಾದ್ರೂ ಕಷ್ಟ ಕಾಲದಲ್ಲಿ ನಮ್ಮನ್ನ ಕೈ ಹಿಡಿದ್ರೆ ಎಷ್ಟೋ ರೀತಿಯಲ್ಲಿ ಅವರನ್ನ ನಾವು ನೆನೆಸುವವರಾಗಿರ್ತೀವಿ ಪ್ರಿಯರೇ. ಪೌಲನಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ, ನಾವು ದೇವರು ತಾನು ಮುಂದಾಗಿ ತನ್ನ ಜನರಾಗುವುದಕ್ಕೆ ಗೊತ್ತು ಮಾಡಿಕೊಂಡಿದ್ದ ಪ್ರಜೆಯನ್ನ ದೇವರು ಏನ್ ಮಾಡಲಿಲ್ಲಂತೆ? ತಳ್ಳಿ ಬಿಡಲಿಲ್ಲ. ಹಲ್ಲೆಲೂಯಾ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನದಲ್ಲಿ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ದೇವರು ನಮ್ಮನ್ನ ತಳ್ಳಿ ಬಿಡುವಂತ ದೇವರು ಅಲ್ಲ. ಆತನು ನಮ್ಮನ್ನ ಹತ್ತಿರಕ್ಕೆ ಕರೆದುಕೊಂಡಿದ್ದಾನೆ, ನಮ್ಮನ್ನ ಬಹಳ ಸಮೀಪದಲ್ಲಿ ಇಟ್ಟುಕೊಂಡಿದ್ದಾನೆ. ತಾನಿರುವಂತ ಸ್ಥಳದಲ್ಲಿ ನಾವು ಕೂಡ ಇರಬೇಕು ಎಂಬುದಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಾನು ನೀನು ಆರಾಧನೆ ಮಾಡುವಂತ ದೇವರು. ಆತನು ಕೈ ಬಿಡುವ ದೇವರಲ್ಲ, ತೊರೆಯುವ ದೇವರಲ್ಲ. ಆತನು ನಮ್ಮನ್ನ ಕೈ ಹಿಡಿದು ನಡೆಸುವಂತ ದೇವರಾಗಿದ್ದಾನೆ. ಅನೇಕ ಭಕ್ತರ ವಿಷಯವಾಗಿ ನಾವು ನೋಡುವಾಗ ದೇವರು ಯಾರ್ಯಾರನ್ನ ಮೊದಲನೇದಾಗಿ ಆತನು ಕರೆದಿದ್ನೋ, ಆರಿಸಿಕೊಂಡಿದ್ನೋ, ತನ್ನ ಪ್ರಜೆಗಳನ್ನಾಗೋದಕ್ಕಾಗಿ ಮಾಡಿಕೊಂಡಿದ್ನೋ ಅವರನ್ನೆಲ್ಲರನ್ನ ದೇವರು ಏನ್ ಮಾಡಲಿಲ್ಲಂತೆ?
ತಳ್ಳಿ ಬಿಡಲಿಲ್ಲ. ಅವರನ್ನೆಲ್ಲ ದೇವ್ರು ಏನ್ ಮಾಡಲಿಲ್ಲಂತೆ, ಕೈ ಬಿಡಲಿಲ್ಲ. ಕಾರಣ ಒಂದೇ, ಯಾಕೆ ಹೇಳ್ರಿ, ಅವರು ದೇವರ ಪ್ರಜೆಗಳು, ಸೃಷ್ಟಿಕರ್ತನಾದ ದೇವರ ಮಕ್ಕಳು ಪ್ರಿಯರೇ. ಅದ್ರ ಸಲುವಾಗಿ ಕೆಲವು ಜನರು ಅಂತಿರ್ತಾರೆ, ಯೇಸು ಕ್ರಿಸ್ತನನ್ನ ನಂಬಿದ ಮೇಲೆ ನಾವು ಏನಾಗ್ತೀವಿ, ದೇವರ ಮಕ್ಕಳಾಗ್ತೀವಿ ಹೊರತಾಗಿ ಅದ್ರಾಗ ಬೀಳೋದಿಲ್ಲ, ಇದ್ರಾಗ ಎದ್ದೇಳೋದಿಲ್ಲ, ಅಲ್ಲಿಗೆ ಹೋಗೋದಿಲ್ಲ, ಎಲ್ಲಿಗೆ ಹೋಗುವಂಥದ್ದು ಇಲ್ಲ. ಯೇಸುವನ್ನ ನಂಬಿದರೆ ನಿನಗೆ ನಿತ್ಯ ಜೀವಕ್ಕೆ ನೀನು ಬಾಧ್ಯನಾಗ್ತೀಯ. ನಂಬಲಾರದೆ ಇದ್ರೆ ನೀನು ಏನಾಗ್ತೀಯ, ಅನ್ಯನಾಗ್ತೀಯ. ದೇವ ಪ್ರಜೆ ನೀನು ಅಲ್ಲ. ಅಲ್ಲಿಲ್ವಿಯಾ? ಅಲ್ಲಿ ಕುಂದು ನೀಲ್ ಬಾ ಮುತ್ತು ಅನಿಲ್ ಆ ಕಡೆ ಹೋಗ, ಅನಿಲ್ ಆ ಕಡೆ. ಅಲ್ಲೆಲ್ಲೂಯ್ಯ. ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ತಳ್ಳಿ ಬಿಡುವುದಿಲ್ಲ. ದೇವರ ಮಕ್ಕಳಾದ ನಮ್ಮನ್ನ ದೇವರು ತಳ್ಳಿ ಬಿಡೋದಿಲ್ಲ. ತಳ್ಳಿ ಬಿಡಲಾರೋದಕ್ಕೋಸ್ಕರವಾಗಿಯೇ ಆತನು ನಮ್ಮನ್ನು ಏನ್ ಮಾಡಿದಾನ್ರಿ, ಆರಿಸಿಕೊಂಡಿದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ಆತನಿನ್ನ ಯಾರು ಹೆಚ್ಚಾಗಿ ವಿರೋಧ ಮಾಡ್ತಾರೋ, ಹೆಚ್ಚಾಗಿ ಯಾರು ಆತನನ್ನ ಅಸಡ್ಡೆ ಮಾಡ್ತಾರೋ, ಆತನಿಗೆ ಕೆಟ್ಟ ಕೆಟ್ಟ ಮಾತುಗಳನ್ನ ಬೈತಾರೋ, ಅವರನ್ನೇ ದೇವರು ಏನ್ ಮಾಡ್ತಾರಂತೆ, ಕೈ ಚಾಚಿ ಕರೀತಾರಂತೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ 10ನೇ ಅಧ್ಯಾಯ 21ನೇ ವಚನದಲ್ಲಿ, ಆದರೆ ಅವನು ಇಸ್ರಾಯೇಲರನ್ನ ಕುರಿತು ನನ್ನ ಮಾತಿಗೆ ಅವಿಧೇಯರಾಗಿ ಎದುರು ಮಾತಾಡುವ ಜನರನ್ನ ನಾನು ದಿನವೆಲ್ಲ ಕೈ ಚಾಚಿ ಕರೆದನೆಂದು ಹೇಳುತ್ತಾನೆ. ಹಲ್ಲೆಲೂಯಾ. ದೇವರು ನಿನ್ನನ್ನು ಕೈ ಚಾಚಿ ಕರಿತಾ ಇದ್ದಾನೆ. ಸೇವಕರು ನಿನ್ನನ್ನು ಕೈ ಚಾಚಿ ಕರಿತಾ ಇದ್ದಾರೆ. ಯಾಕಂದ್ರೆ ದೇವರ ಮಾರ್ಗದಿಂದ ನೀನು ತಪ್ಪಿ ಹೋದ್ರೆ ನಿನಗೆ ಭಯಂಕರವಾಗಿರ್ತಕ್ಕಂಥ ಸ್ಥಿತಿ ಎನ್ನುವಂಥದ್ದು ಮುಂದೆ ಇದೆ. ಹಲ್ಲೆಲೂಯಾ. ಅದರ ಸಲುವಾಗಿ ನಿಮ್ಮ ಮಕ್ಕಳನ್ನ, ನಿಮ್ಮ ಕುಟುಂಬದಲ್ಲಿ ಇರುವಂಥವರನ್ನ ದೇವರ ಮಾರ್ಗದಲ್ಲಿ ನಡೆಸಿದರೆ ಆ ಪ್ರತಿಫಲವನ್ನ ನೀವು ಮುಂದೆ ಕಾಣ್ತೀರಿ ಪ್ರಿಯರೇ. ಸಮಯ ಮಿತಿ ಮೀರಿ ಹೋದ ಮೇಲೆ ನೀವು ಏನು ಮಾಡಿದರೂ ಕೂಡ ಪ್ರಯೋಜನ ಎನ್ನುವಂಥದ್ದು ಆಗುವುದಿಲ್ಲ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನೀವು ಏನಾಗಿರಬೇಕು, ಸಹಿಸಿಕೊಳ್ಳುವಂಥವ್ರು, ಕ್ಷಮಿಸುವಂಥ ಗುಣ ಉಳ್ಳಂಥವರು, ಸಹನೆಯಲ್ಲಿ ಇರುವಂಥವರು ನೀವು ಆಗಿರಬೇಕೇ ಹೊರತಾಗಿ ಮತ್ತೊಂದು ರೀತಿಯಲ್ಲಿ ನೀವು ಇರಬಾರ್ದು. ಯಾಕಂದರೆ ನಮ್ಮ ದೇವರು ಆತನು ಒಬ್ಬಾತನೇ ದೇವರು. ಆತನ ಹೊರತಾಗಿ ಮತ್ತೆ ನೀನು ರಕ್ಷಕ ಹುಡುಕಿದರೆ ಎಲ್ಲಿ ಕೂಡ ನಿನಗೆ ಸಿಗೋದಿಲ್ಲ. ಆತನ ಏನು ಮಾಡಲ್ಲ, ನಿನ್ನನ್ನು ತಳ್ಳಿ ಬಿಡೋದಿಲ್ಲ. ಎಲಿಯೇನು ಅಂದುಕೊಳ್ತಾ ಇದ್ದಾನೆ, ಅಯ್ಯೋ ಯೆಜೆಬೇಲಳು ಎಲ್ಲ ಪ್ರವಾದಿಗಳನ್ನು ಏನು ಮಾಡಿಬಿಟ್ಟಿದ್ದಾಳೆ, ಕೊಂದು ಬಿಟ್ಟಿದ್ದಾಳೆ, ಸಾಯಿಸಿಬಿಟ್ಟಿದ್ದಾಳೆ. ಎಲಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅಯ್ಯೋ ದೇವ್ರೇ, ನಾನೊಬ್ಬನೇ ಉಳಿದು ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದೀನಿ, ಬೇರೆ ಯಾರು ಕೂಡ ಇಲ್ಲ. ಎಲ್ಲರನ್ನ ಏನು ಮಾಡಿಬಿಟ್ಟಿದ್ದಾಳೆ, ಸಾಯಿಸಿಬಿಟ್ಟಿದ್ದಾಳೆ. ಒಬ್ಬ ಸ್ತ್ರೀ, ಗ್ಯಾಂಗ್ ಲೀಡರ್, ಲೇಡಿ ವುಮೆನ್. ಹಲ್ಲೆಲೂಯಾ. ಏನು ಮಾಡಿದಾಳ್ರಿ ಆಕೆ, ಲೇಡಿ ಲೈನ್ ಅಂತಾರಲ್ರಿ. ಹಲ್ಲೆಲೂಯಾ. ಹೆಣ್ಣು ಮಗಳು, ಒಬ್ಬ ರಾಣಿ ಏನು ಮಾಡಿದಾಳ್ರಿ, ಎಲ್ಲರನ್ನ ಗಡ ನಡಗಂಗ ಮಾಡಿಬಿಟ್ಟಿದ್ದಾಳೆ. ಯಾರನ್ನ, ಭಕ್ತರನ್ನ, ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡುವಂಥವರನ್ನ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲಿಯನ್ನು ಕೂಡ, ಎಷ್ಟು ಒಳ್ಳೆ ಭಕ್ತಿ ಮಾಡಿರ್ತಕ್ಕಂಥ ಎಲಿಯನ್ನು ಕೂಡ ಆಕೆಗೆ ಅಂಜಿಕೊಂಡಿರ್ತಕ್ಕಂಥ ಪರಿಸ್ಥಿತಿ. ಸತ್ಯವೇದ ಹೇಳ್ತಾ ಇದೆ, ದೇವರು ಎಲಿಯನಿಗೆ ಪ್ರಾರ್ಥನೆ ಮಾಡುವಾಗ ದೇವರು ಹೇಳ್ತಾ ಇದ್ದಾರೆ, ಏನಂತೇಳಿ ಹೇಳ್ತಾ ಇದ್ದಾರೆ ನೋಡ್ರಿ. ಅಲ್ಲೇ 11ನೇ ಅಧ್ಯಾಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡುವಾಗ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಯಾರು ಮುಂದಾಗಿ ದೇವರು ಯಾರನ್ನ ಆದುಕೊಂಡಿದ್ದಾನೋ, ಯಾರನ್ನ ಗೊತ್ತು ಮಾಡಿಕೊಂಡಿದ್ದಾನೋ ಅವರನ್ನ ಎಂದಿಗೂ ಕೂಡ ದೇವ್ರು ಏನು ಮಾಡಲ್ಲ, ತಳ್ಳಿ ಬಿಡೋದಿಲ್ಲ. ಪ್ರೇರ್ ಒಂದ್ಸಾರಿ ಓದ್ರಿ 3ನೇ ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ. ಅವರು ನಿನ್ನ ಪ್ರವಾದಿಗಳನ್ನು ಸಂಹರಿಸಿದ್ದಾರೆ, ನಿನ್ನ ಯಜ್ಞ ವೇದಿಗಳನ್ನು ಒಡೆದು ಹಾಕಿದ್ದಾರೆ, ನಾನೊಬ್ಬನೇ ಉಳಿದಿದ್ದೇನೆ, ನನ್ನ ಪ್ರಾಣವನ್ನೂ ತೆಗೆಯಬೇಕೆಂದಿದ್ದಾರೆ ಎಂದು ಇಸ್ರಾಯೇಲರ ಮೇಲೆ ದೂರು ಹೇಳಿದ್ದಕ್ಕೆ ದೇವರ ಉತ್ತರವೇನೆಂದರೆ, ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆ ಇರುವ 7,000 ಪುರುಷರನ್ನು ನನಗಾಗಿ ಉಳಿಸಿಕೊಂಡಿದ್ದೇನೆ ಎಂಬುದೇ. ಹಲ್ಲೆಲೂಯಾ.
ಪ್ರೇಸ್ ಲಾರ್ಡ್. ಎಲಿಯನು ಅಂದುಕೊಳ್ತಾ ಇದ್ದಾನೆ, ಅಯ್ಯೋ ಎಲ್ಲರೂ ತೀರು ಹೋಗಿದ್ದಾರೆ, ಎಲ್ಲರೂ ಸತ್ತು ಹೋಗಿದ್ದಾರೆ, ಎಲ್ಲರನ್ನ ನಾಶ ಮಾಡಿದ್ದಾರೆ ಅಂತೇಳಿ ಎಲ್ಲರೂ ಕೂಡ ಬಾಳನನ್ನ ಹಿಂಬಾಲಿಸ್ತಾ ಇದ್ದಾರೆ, ಪಾಪದ ಬಳಿಗೆ ಹೋಗ್ತಾ ಇದ್ದಾರೆ. ದೇವರೇ ಸೃಷ್ಟಿಕರ್ತನಾದ ನಿನ್ನನ್ನು ಸ್ಮರಿಸುವಂತವ್ರು ಯಾರು ಕೂಡ ಇಲ್ಲ, ನಿನ್ನ ಮಾರ್ಗದಲ್ಲಿ ನಡೆಯುವಂತವ್ರು ಯಾರು ಕೂಡ ಇಲ್ಲ, ನಾನೊಬ್ಬಾತನೇ ಇದ್ದೇನೆ ಎಂಬುದಾಗಿ ಎಲಿಯನು ಅಂದುಕೊಳ್ತಾ ಇರಬೇಕಾದ್ರೆ ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ಉತ್ತರವಾಗಿ ಮಾತಾಡ್ತಾ ಇದ್ದಾನೆ. ಪ್ರಿಯರೇ, ಏನೆಂಬುದಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ದೇವರು ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಬಾಳನ ವಿಗ್ರಹಕ್ಕೆ ಕೈ ಮುಗಿಯಲಾರದೆ, ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳಲಾರದೆ ಇರುವ 7,000 ಪುರುಷರನ್ನು ನನಗಾಗಿ ಉಳಿಸಿಕೊಂಡಿದ್ದೇನೆ. ಹಲ್ಲೆಲೂಯಾ. ದೇವರು ತನಗಾಗಿ ಏನ್ ಮಾಡಿದ್ದಾನೆ? ನಿಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ತನಗಾಗಿ ನಿಮ್ಮನ್ನ, ನಿಮಗೋಸ್ಕರವಾಗಿ ಆತನೇನು ಮಾಡಿದ್ದಾನೆ? ಪ್ರಾಣ ಕೊಟ್ಟಿದ್ದಾನೆ. ಮತ್ತೇನು ಮಾಡಿದಾನೆ? ಆತ ಉಳಿಸಿಕೊಂಡಿದ್ದಾನೆ, ಕಾಪಾಡಿದ್ದಾನೆ, ಕಾಯ್ತಾ ಇದ್ದಾನೆ. ಕಾರಣ ಏನ್ರಿ? ನೀವು ಆತನ ಮಕ್ಕಳು, ಆತನ ಪ್ರಜೆಗಳು. ಹಲ್ಲೆಲೂಯಾ. ನಿಮಗೆ ಅವಮಾನ ಆದರೆ ಯಾರಿಗೆ ಅವಮಾನ ಆದಂಗೆ? ದೇವರಿಗೆ ಅವಮಾನ ಆದಂಗೆ. ಅದಕ್ಕೆ ಸಲುವಾಗಿ ದೇವ್ರು ನಿಮ್ಮನ್ನು ಏನು ಮಾಡಲ್ಲ? ತಳ್ಳಿ ಬಿಡೋದಿಲ್ಲ. ಅದರ ಸಲುವಾಗಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಅವರು ಒಂದು ಮಾತು ಹೇಳ್ತಿದ್ರು, ಏನಂತಂದರೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ಪುನಃ ನಾನು ಬರುತ್ತೇನೆ ಎಂಬುದಾಗಿ. ಇನ್ನೊಂದು ಕಡೆಗೆ ಹೇಳ್ತಾರೆ, ಯಾರು ತಂದೆ ಯಾರನ್ನು ನನ್ನ ಬಳಿಗೆ ಕಳುಹಿಸುತ್ತಾನೋ ಅವನನ್ನು ನಾನು ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈ ಮನುಷ್ಯರೆಲ್ಲರೂ ಕೂಡ ಏನು ಮಾಡ್ತಾರೆ? ತಳ್ಳಿ ಬಿಡುತ್ತಾರೆ. ದೇವರು ಮಾತ್ರ ಯಾವತ್ತೂ ಕೂಡ ನಮ್ಮನ್ನು ಏನು ಮಾಡಲ್ಲ? ತಳ್ಳಿ ಬಿಡೋದಿಲ್ಲ. ಯೆಹೋಶುವನ ಪ್ರವಾದನೆ ಗ್ರಂಥದಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ, ಯೆಹೋಶುವನ ಗ್ರಂಥ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ದೇವರಾದ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಒಂದ್ಸಾರಿ ಓದ್ತೀರಾ ವಚನ? 6ನೇ ವಚನ, 5ನೇ ವಚನದಿಂದ ಹೋದ್ರೆ ಈಜಿಯಾಗಿ ಗೊತ್ತಾಗುತ್ತೆ. ಯೆಹೋಶುವನ ಗ್ರಂಥ ಮೊದಲನೇ ಅಧ್ಯಾಯ 5ನೇ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನ ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾನು ನಿನ್ನನ್ನ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲಲಾರನು ಎಂಬುದಾಗಿ. ಹಲ್ಲೆಲೂಯಾ. ಅಷ್ಟು ಉನ್ನತವಾಗಿರ್ತಕ್ಕಂಥ ಭಾಗ್ಯಕ್ಕೆ ದೇವರು ಯಾರನ್ನು ಕರೆದಿದ್ದಾನ್ರಿ? ನಮ್ಮನ್ನು ಕರೆದಿದ್ದಾನೆ. ನಾವೇನಂತೇಳಿ ಏಸಪ್ಪ ಅಂದರೆ ಆ ದೇವರು ಈ ದೇವರು ಅಂತೇಳಿ ಅಂದು ಆತನ ಮೇಲೆ ಏನೆಲ್ಲ ಕೆಸರು ನೀವು ಒಗೆದ್ರೂ ಕೂಡ ಆತನಿಗೆ ಯಾವತ್ತೂ ಕೂಡ ಕಳೆ ಎನ್ನುವಂಥದ್ದು ಆಗುವುದಿಲ್ಲ. ಆತನು ಮಾತ್ರ ದೇವರು ಆಗಿದ್ದಾನೆ. ನೀನು ಎಷ್ಟು ಯಾರಿಗೆ ಏನು ಮಾಡಿದರೂ ಕೂಡ ಆತನು ಸೃಷ್ಟಿಕರ್ತನೇ ಆಗಿದ್ದಾನೆ ಪ್ರಿಯರೇ. ಅದಕ್ಕೆ ಸಾದೃಶ್ಯ ಎಲ್ಲ ಗ್ರಂಥಗಳು ಯೇಸುವನ್ನ ಬೆರಳು ಮಾಡಿ ತೋರಿಸ್ತಾ ಇದ್ದಾವೆ. ಆತನೇ ಸೃಷ್ಟಿಕರ್ತನಾದ ನಿಜವಾದ ಒಬ್ಬ ದೇವರು, ಆತನ ಹೊರತಾಗಿ ಬೇರೆ ಯಾವ ದೇವರು ಕೂಡ ಇಲ್ಲ ಎಂಬುದಾಗಿ ಭಾರತ ದೇಶದ ವೇದಗಳಾಗಿರ್ಬೋದು, ಮುಸ್ಲಿಮರ ಕುರಾನ್ವಾಗಿರ್ಬೋದು, ಇನ್ನು ಪಾರಸೀಕರ ಧರ್ಮ ಗ್ರಂಥವಾಗಿರ್ತಕ್ಕಂಥ ಜಂಡ ಅವೆಸ್ತ ಆಗಿರ್ಬೋದು, ಎಲ್ಲ ಗ್ರಂಥಗಳು, ಯಾವ ಗ್ರಂಥಗಳನ್ನಾದರೂ ನೀವು ತೆಗೆದುಕೊಂಡ್ರೆ ಎಲ್ಲ ಗ್ರಂಥಗಳು ಯೇಸುವೇ ದೇವರು, ಯೇಸುವೇ ದೇವರು. ಆತನು ತೊರೆಯಲಾರದ ದೇವರು, ಕೈ ಬಿಡಲಾರದ ದೇವರು, ತನ್ನ ಪ್ರಜೆಗಳನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿರುವಂಥ ದೇವರು ಪ್ರಿಯರೇ. ಆತನೇ ಯೇಸುವಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಇವತ್ತಿನ ದಿವಸ ನಾವು ಯಾವುದಕ್ಕೂ ಕೂಡ ಭಯಪಡಬಾರದು. ನಮ್ಮನ್ನು ನಿಲ್ಲಿಸುವುದಕ್ಕಾಗಿ ದೇವರು ಇದ್ದಾರೆ. ಕೈ ಬಿಡಲ್ಲ ನಮ್ಮನ್ನು ದೇವರು ಯಾವತ್ತು. ಎಂತಹ ಸಂದರ್ಭಗಳಿಗೆ ಬರಲಿ, ಎಂತಹ ಮರಣಕರವಾಗಿರ್ತಕ್ಕಂಥ ಸಂದರ್ಭಗಳಾಗಿರಲಿ, ರೋಗಕರವಾಗಿರ್ತಕ್ಕಂಥ ಸಂದರ್ಭಗಳಾಗಿರಲಿ, ಆಯಿತು ನನ್ನ ಜೀವಿತ ಇಷ್ಟೇ ಎನ್ನುವಂಥ ಸಂದರ್ಭಗಳಾಗಿರಲಿ, ಬಂದಾಗಲೂ ಕೂಡ ದೇವರು ಮಾತ್ರ ನಿನ್ನನ್ನು ಯಾವತ್ತೂ ಕೂಡ ಏನು ಮಾಡಲ್ಲ? ಕೈ ಬಿಡೋದಿಲ್ಲ. ಕಾರಣ ಏನಂದರೆ ಏನ್ರಿ ಕಾರಣ? ನೀನು ಆತನ ಪ್ರಜೆಯಾಗಿದ್ದೀಯ. ದೇವರು ನಿನ್ನನ್ನು ಗೊತ್ತು ಮಾಡಿಕೊಂಡಿದ್ದಾನೆ. ನಿನ್ನನ್ನು ಮೊದಲೇ ಆತನು ನೇಮಿಸಿದ್ದಾನೆ, ಕರೆದಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಗರ್ಭದಲ್ಲಿರುವಾಗಲೇ ದೇವರು ಯಾರನ್ನ ಕರೆದ್ರಂತ್ರಿ?
ಯಾರನ್ನ ನೇಮಕ ಮಾಡಿಕೊಂಡ್ರಂತ್ರಿ? ಯೆರೆಮೀಯನನ್ನ. ಹಲ್ಲೆಲೂಯಾ. ಮೊದಲನೇ ಅಧ್ಯಾಯದಲ್ಲಿ ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಓದ್ರಿ ಯೆರೆಮೀಯನ ಪ್ರವಾದನ ಗ್ರಂಥ ಮೊದಲನೇ ಅಧ್ಯಾಯ ತೆಗೆದಿದ್ದೀರಿ? ಒಂದು ನಿಮಿಷ. ಮೊದಲನೇ ಅಧ್ಯಾಯ 8ರಿಂದ ಓದ್ರಿ. ಅವರಿಗೆ ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು ಎಂದು ಹೇಳಿದನು. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನ ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ, ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಾಂಗಗಳ ಮೇಲೂ ರಾಜ್ಯಗಳ ಮೇಲೂ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 5ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನು, ನೀನು ಉದರದಿಂದ ಬರುವುದಕ್ಕಿಂತ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೇನೋ. ಹಲ್ಲೆಲೂಯಾ. ಯೆರೆಮೀಯನಿಗೆ ಎಷ್ಟು ಕಷ್ಟಗಳು, ಎಷ್ಟು ನೋವುಗಳು ಬಾಯಿಯಲ್ಲಿ ಹಾಕಿದರೂ ಕೂಡ, ಎಷ್ಟು ಟಾರ್ಚರ್ ಮಾಡಿದರೂ ಕೂಡ ದೇವರು ಮಾತ್ರ ಆತನನ್ನು ಏನು ಮಾಡಲಿಲ್ಲ, ತಳ್ಳಿ ಬಿಡಲಿಲ್ಲ. ಪ್ರಿಯರೇ, ಧೈರ್ಯ 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 ಧೈರ್ಯವನ್ನು ಕೊಡುತ್ತಾ ದೇವರು ಆತನ ಸಂಗಡ ಇದ್ದು, ಜೊತೆಗೆ ಇದ್ದು, ಎಲ್ಲ ರೀತಿಯಿಂದಲೂ ದೇವರು ಏನು ಮಾಡಿದ್ರು, ಯೆರೆಮೀಯನನ್ನು ಬಲಪಡಿಸಿದ್ರು. ಯೆರೆಮೀಯನು ಮಾತಾಡಿರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಏನಾದವು ರೀ, ಪ್ರವಾದಿಸಿರ್ತಕ್ಕಂಥ ಪ್ರವಾದನೆ ಮಾತುಗಳೆಲ್ಲ ಏನಾದವು, ನೆರವೇರಿದು. ಪ್ರಿಯರೇ, ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ. ಪ್ರಿಯರೇ, ಇನ್ನೊಂದು ವಚನ ಇದೆ ನೋಡ್ರಿ, 18ನೇ ವಚನ ಓದ್ರಿ. ಇಗೋ ನಾನು ಇವತ್ತು ನಿನ್ನನ್ನು ಯೆಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು, ಅಂತೂ ದೇಶದವರೆಲ್ಲರನ್ನು ಎದುರಿಸತಕ್ಕ ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ, ಕಬ್ಬಿಣದ ಕಂಬವನ್ನಾಗಿಯೂ, ತಾಮ್ರದ ಪೌಳಿಗೋಡೆಯನ್ನಾಗಿಯೂ ಸ್ಥಾಪಿಸಿದ್ದೇನೆ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಏನು ಮಾಡಿದಾನೆ, ಕಟ್ಟುವುದಕ್ಕೂ, ನೆಡುವುದಕ್ಕೂ, ಹಾಳು ಮಾಡುವುದಕ್ಕೂ, ಪುನಃ ಏನು ಮಾಡೋದಕ್ರಿ, ಸ್ಥಿರಪಡಿಸುವುದಕ್ಕೂ ದೇವ್ರು ಏನು ಮಾಡಿದಾನೆ, ನಮ್ಮನ್ನು ನೇಮಿಸಿದ್ದಾನೆ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತಂದರೆ, ದೇವರು ನಮ್ಮನ್ನು ತಳ್ಳಿ ಬಿಡುವುದಿಲ್ಲ. ನಾವು ಕಂಗೆಟ್ರೆ ದೇವ್ರು ಏನು ಮಾಡಿಬಿಡ್ತಾನೆ, ಕಂಗೆಡಿಸ್ಬಿಡ್ತಾನೆ. ಬೆಳಗ್ಗೆನೇ ಹೇಳಿದೆ ಜಯಗಣ, ದೇವರು ಈ ವಾಕ್ಯ ಮೂಲಕವಾಗಿ ನನ್ನ ಸಂಗಡ ಮಾತಾಡಿದ್ರು ಅಂತೇಳಿ. ಅದಕ್ಕಿಂತ ಮುಂಚಿನ ವಚನ ಹೋದ್ರೆ ಒಂದು ಸಾರಿ, ನೀನು ಅವರಿಗೆ ಕಂಗೆಟ್ಟರೆ, ಅಲ್ಲೇ ಇರುತ್ತೆ ನೋಡ್ರಿ, 17 ನೀನು ಅವರಿಗೆ ಕಂಗೆಡಬೇಡ, ಕಂಗೆಟ್ಟರೆ ನಾನು ನಿನ್ನನ್ನು ಅವರ ಮುಂದೆ ಕಂಗೆಡಿಸು. ನಾವು ಭಯಪಟ್ಟರೆ ದೇವ್ರು ನಮ್ಮನ್ನು ಭಯಪಡಂಗೆ ಮಾಡ್ತಾನೆ. ನಾವು ಕಂಗೆಟ್ಟರೆ ದೇವ್ರು ನಮ್ಮನ್ನೇನು ಮಾಡ್ತಾನಂತೆ, ಕಂಗೆಡುವಂಗೆ ಮಾಡ್ತಾನೆ. ಆದರೆ ನಾವೇನು ಮಾಡಬಾರ್ದು, ಭಯಪಡಬಾರ್ದು. ಹಲ್ಲೆಲೂಯಾ. ದೇವರ ಪ್ರತಿಯೊಂದು ಮಾತು ಕೂಡ ನಮ್ಮ ಜೀವಿತದಲ್ಲಿ ಏನಾಗುತ್ತೆ ರೀ, ನೆರವೇರುತ್ತೆ. ದೇವರ ಮಾತು ನೆರವೇರಲಾರದು ಯಾವುದು ಕೂಡ ಇರುವುದಿಲ್ಲ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಿನ್ನನ್ನು ಉದ್ಧರಿಸುವುದಕ್ಕಾಗಿ, ನಿನ್ನನ್ನು ಬಲಪಡಿಸುವುದಕ್ಕಾಗಿ, ನಿನ್ನನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕಾಗಿ, ಆತನಿರ್ತಕ್ಕಂಥ ಸ್ಥಳದಲ್ಲಿ ನಿನ್ನನ್ನು ಕರುಕೊಂಡು ಹೋಗುವುದಕ್ಕಾಗಿ, ಉನ್ನತವಾಗಿರ್ತಕ್ಕಂಥ ಮೇಲಾದ ದೇಶವಾಗಿರುವ ಪರಲೋಕದಲ್ಲಿ ನೀನು ಸೇರಿಸಲ್ಪಡುವುದಕ್ಕಾಗಿ ಆತನು ನಿನ್ನ ಸಂಗಡ ಇದ್ದಾನೆ. ಸ್ವಾಮಿಯವರು ಈ ಲೋಕವನ್ನು ಬಿಟ್ಟು ಹೋಗೋದಕ್ಕಿಂತ ಮುಂಚಿತವಾಗಿ ಹೇಳಿರ್ತಕ್ಕಂಥ ಮಾತು ಯಾವುದ್ರಿ, 28ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಗೋ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ
ಇರುತ್ತೇನೆ. ಹಲ್ಲೆಲೂಯಾ. ಯುಗ ಸಮಾಪ್ತಿಯಾಗುವವರೆಗೂ, ಹಲ್ಲೆಲೂಯಾ, ನಿನ್ನೆ ಇವತ್ತು ನಿರಂತರ ಏಕ ರೀತಿಯಾಗಿರತಕ್ಕಂಥ ಯೇಸು ಕ್ರಿಸ್ತನು ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ತಳ್ಳಿ ಬಿಡೋದಿಲ್ಲ. ದೇವರು ನಮ್ಮನ್ನು ಉದ್ಧರಿಸುವುದಕ್ಕೋಸ್ಕರವಾಗಿಯೇ ಬಂದಿದ್ದಾನೆ ಪ್ರಿಯರೇ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರಿಗಾಗಿ ನಾವು ಏನಾದರೂ ಈ ಲೋಕದಲ್ಲಿರುವಾಗ ಏನು ಮಾಡ್ಬೇಕ್ರಿ? ಪ್ರಯಾಸ ಪಡೋದು. ಬರೀ ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ಬರೀ ನಮ್ಮದು ಅಂತೀವಿ. ದೇವರಿಗಾಗಿ ಏನು ಮಾಡೋದಕ್ಕೂ ಕೂಡ ನಾವು ಇಷ್ಟಪಡೋದಿಲ್ಲ. ಸೇವೆಗೆ ಏನು ಮಾಡೋದಕ್ಕೂ ಕೂಡ ನಾವು ಇಷ್ಟಪಡೋದಿಲ್ಲ. ನಾವು ಎಷ್ಟು ದೇವರಿಗಾಗಿ ದುಡಿತೀವೋ, ದೇವರಿಗಾಗಿ ಪ್ರಯಾಸ ಪಡ್ತೀವೋ, ಅದರ ಲೆಕ್ಕವನ್ನೆಲ್ಲ ದೇವರು ಏನು ಮಾಡ್ತಾರೆ? ಬರೆದಿಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಸೋಮಾರಿಗಳನ್ನು ದೇವರು ಯಾವತ್ತೂ ಕೂಡ ಏನು ಮಾಡಲ್ಲ? ಇಷ್ಟಪಡೋದಿಲ್ಲ, ಸೇರೋದಿಲ್ಲ. ಹಲ್ಲೆಲೂಯಾ. ಫಲವಿಲ್ಲಲಾರದ ಜೀವಿಸುವಂಥವ್ರನ್ನು ಕೂಡ ದೇವರು ಏನು ಮಾಡಲ್ಲ? ಸೇರೋದಿಲ್ಲ. ಫಲವಿರಲಾರ್ದಂಥ ಮರವನ್ನು ನೀವೇನು ಮಾಡ್ತೀರಿ? ಕಡಿದು ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡ್ತೀರಿ. ಹಲ್ಲೆಲೂಯಾ. ಕಾರಣ ಏನ್ರಿ? ಅದು ಫಲ ನಿಮಗೆ ಕೊಡ್ತಾ ಇಲ್ಲ. ಅದರಲ್ಲಿ ಬಹುಮಾನ ಅದು ನೀವು ಹಾಕಿದಿರಿ, ಕಷ್ಟಪಟ್ಟಿದ್ದೀರಿ, ಎಣ್ಣೆ ಹಾಕಿರಿ, ಗೊಬ್ಬರ ಹಾಕಿರಿ, ಏನೆಲ್ಲ ಕಾರ್ಯಗಳನ್ನು ನೀವು ಮಾಡಿರಿ. ಆದರೆ ಅದು ಏನು ಮಾಡಲಿಲ್ಲ? 3 ವರ್ಷಗಳ ಕಾಲ ನೀವು ನೋಡಿದ್ರು ಕೂಡ ಏನು ಮಾಡಲಿಲ್ಲ? ಅದು ಫಲ ಬಿಡಲಿಲ್ಲ. ಅದರ ಸಲುವಾಗಿ ದೇವರು ಹೇಳ್ತಾರೆ ಏನಂತೇಳಿ? ಇದನ್ನು ಕಿತ್ತು ಹಾಕಿಬಿಡು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ನಮ್ಮ ದೇವರು ನಮ್ಮನ್ನು ಏನು ಮಾಡಲ್ಲ? ಕೈ ಬಿಡೋದಿಲ್ಲ. ನಿಜಾನೇ. ಆದರೆ ದೇವ್ರ ಮಕ್ಕಳಾಗಿರ್ತಕ್ಕಂಥ ನಾವು ದೇವರಿಗೆ ಏನು ಮಾಡಬೇಕು? ಯೋಗ್ಯರಾಗಿ ನಡೆದುಕೊಳ್ಬೇಕು. ದೇವರ ನಾಮಕ್ಕೆ ಅವಮಾನಕಾರವಾಗಿ ನಾವು ಯಾವತ್ತೂ ಕೂಡ ಜೀವಿಸೋದಕ್ಕೆ ಹೋಗ್ಬಾರ್ದು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಎಲಿಯ ನಂದುಕೊಂಡ ನಾನೊಬ್ಬನೇ ಉಳಿದಿನ ಅಂತೇಳಿ. ದೇವರು ಎಷ್ಟು ಜನ ಉಳಿಸಿದ್ದ? 7,000 ಪುರುಷರು. ಯಾವ ಪುರುಷರು? ಯಾವುದಕ್ಕೂ ಕೂಡ ಕೈ ಮುಗಿಯಲಾರದೆ ತಮ್ಮ ಭಕ್ತಿಯನ್ನು ದೇವರಿಗೆ, ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರ ತೋರಿಸಿದಂಥ ಪುರುಷರು 7,000 ಜನ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಅವರನ್ನು ಏನು ಮಾಡಿದ್ದಾರೆ? ಆ ಯೆಜೆಬೇಲಳ ಕೈಯಿಂದ ತಪ್ಪಿಸಿ ಕಾಪಾಡಿದ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲರನ್ನು ಕಳಿಸ್ತಾ ಇದ್ದಾಳೆ, ಸೈನಿಕರೆಲ್ಲರನ್ನು ಕಳಿಸ್ತಾ ಇದ್ದಾಳೆ. ನೋಡ್ತಾ ಇದ್ದಾರೆ, ಸೈನಿಕರೆಲ್ಲರೂ ಹುಡುಕ್ತಾ ಇದ್ದಾರೆ. ಅವ್ರು ಅಲ್ಲೇ ಇದ್ದಾರೆ, ಆದರೆ ಅವ್ರಿಗೆ ಏನಾಗ್ತಾ ಇಲ್ಲ? ಕಣ್ಣುಗಳು ಕಾಣಿಸ್ತಾ ಇಲ್ಲ. ಅಲ್ಲೇ ಇದ್ದಾರೆ, ಗುಡ್ಡದಲ್ಲೇ ಇದ್ದಾರೆ, ಸುದ್ದಿ ಗೊತ್ತು, ಎಲ್ಲ ಗೊತ್ತು. ಆದರೆ ಯೆಹೋವನ ಆತ್ಮವು ಏನು ಮಾಡ್ತಾ ಇತ್ತು? ಎಲಿಯನನ್ನ ಹೊತ್ತುಕೊಂಡು ಹೋಗ್ತಾ ಇತ್ತು. ಎಲ್ಲಿಗೆ ನಡೆಸ್ತಾ ಇತ್ತು? ಯಾವ ವೈರಿಗಳು ಅವನನ್ನು ಮುತ್ತಿಕೊಳ್ಳಲಾರದಂಥ ಸ್ಥಳದ ಕಡೆಗೆ ನಡೆಸ್ತಾ ಇತ್ತು ಪ್ರಿಯರೇ. 7,000 ಪುರುಷರು. ಆ ಪುರುಷರಿಗೆ ಆಹಾರ ಮತ್ತು ಯಾರ್ದ್ರಿ? ರಾಜನ ಮನೆಯಲ್ಲಿರ್ತಕ್ಕಂಥ ಒಬ್ಬ ಸೈನಿಕ ಒಬ್ಬದ್ದೇನೆ ಅವ್ರಿಗೆ ಏನು ಮಾಡ್ತಾ ಇದ್ರ? ಆಹಾರವನ್ನು ಒದಗಿಸಿ ಕೊಡ್ತಾ ಇದ್ದ. ಹಲ್ಲೆಲೂಯಾ. ದೇವರು ಯಾರನ್ನು ಉಪಯೋಗ ಮಾಡಿಕೊಳ್ತಾರೋ ಅದು ಗೊತ್ತಿಲ್ಲ. ಒಂದು ವೇಳೆ ಇಸ್ರಾಯೇಲರ ಭಕ್ತಿಯಿಂದ ನಡೆದುಕೊಂಡಿದ್ರೆ ಅನ್ಯರಾದಂಥ ನಮಗೆ ದೇವರ ರಾಜ್ಯ ಸಿಗ್ತಾ ಇರಲಿಲ್ಲ. ನೀವು ಅಂದ್ಕೊಳ್ತಾ ಇರ್ತೀರ, ಅಯ್ಯೋ ಒಂದು ವೇಳೆ ಅವ್ರಿಗೆ ಟಿಕೆಟ್ ತಪ್ಪಿದ ಸಲುವಾಗಿ ಏನಾಯ್ತು ರೀ, ನಮಗೆ ಸಿಕ್ತಂತೇಳಿ. ಇಸ್ರಾಯೇಲ್ಗೆ ಟಿಕೆಟ್ ಸ್ವಲ್ಪ ದಿವಸ ತಪ್ಪಿತು, ಅದರ ಸಲುವಾಗಿ ನಮ್ಮೆಲ್ಲರಿಗೆ ಟಿಕೆಟ್ ಸಿಕ್ತು. ಯಾವ ಟಿಕೆಟ್ ರೀ? ಪರಲೋಕದ ಟಿಕೆಟ್, ನೀತಿಯ ಟಿಕೆಟ್. ಅದನ್ನೇ ಪೌಲನು ಹೇಳ್ತಾ ಇದ್ದಾನೆ ಸತ್ಯವೇದದಲ್ಲಿ. ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ 11ನೇ ಅಧ್ಯಾಯ 11ನೇ ವಚನದಲ್ಲಿ, ಹಾಗಾದರೆ ಅವರು ಬಿದ್ದೇ ಹೋಗುವಂತೆ ಎಡವಿದರೇನು ಎಂದು ಕೇಳುತ್ತೇನೆ, ಹಾಗೆ ಎಂದಿಗೂ ಹೇಳಬಾರದು. ಅವರು ಬಿದ್ದು ಹೋದದ್ದರಿಂದ ಕ್ರಿಸ್ತನಿಂದ ಉಂಟಾಗುವ ರಕ್ಷಣೆಯು ಅನ್ಯ ಜನರಿಗೆ ಉಂಟಾಯಿತು. ಅನ್ಯ ಜನರಂದ್ರೆ ಯಾರು ಅಂತೇಳಿ ಕೆಲವರಿಗೆ ಗೊತ್ತೇ ಇರಲ್ಲ. ಅದರ ಸಲುವಾಗಿ ಇವತ್ತು ಹೇಳ್ತೀನಿ, ಅನ್ಯ ಜನರಂದ್ರೆ ಯಾರಂದ್ರೆ, ನೀವು ಗಲಾತ್ಯದವರಿಗೆ ಬರೆದ ಪತ್ರಿಕೆ ತೆಗಿರಿ, ಹಲ್ಲೆಲೂಯಾ, ಸ್ತೋತ್ರ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಎಫೆಸ 4, ಗಲಾತ್ಯದಲ್ಲಿ ಕೂಡ ಇದೆ. ಎಫೆಸ 4 ಹೋದರೆ ಡೈರೆಕ್ಟ್ ರೆಫರೆನ್ಸು. 17ನೇ ವಚನ, 18ನೇ ವಚನ.
ಆದುದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿ ಇರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದ ಆಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಹಲ್ಲೆಲೂಯಾ. ಯಾವುದಕ್ಕೆ ಅನ್ಯರವರು? ಯಾಕೆ ಅನ್ಯರವರು? ದೇವರು ನಿತ್ಯ ಜೀವ ಕೊಡ್ತೀನಂತಂದ್ರೆ ಅವ್ರು ನಮಗೆ ನಿತ್ಯ ಜೀವ ಬ್ಯಾಡ ಅಂತೇಳಿ ಹೇಳೋರೆಲ್ಲರೂ ಕೂಡ ಯಾರ್ರೀ? ಅನ್ಯ ಜನರು. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದೆನಾ? ಯಾರ್ರೀ? ನಮಗೆ ನಿತ್ಯ ಜೀವ ಬೇಡ, ನಮಗೆ ಏಸಪ್ಪ ಬೇಡ ಅಂತೇಳಿ ಹೇಳೋರೆಲ್ಲ ಯಾರ್ರೀ? ಅನ್ಯ ಜನರು. ಹಲ್ಲೆಲೂಯಾ. ಸ್ವಂತ ಜನರು ಯಾರು? ದೇವರ ಮಕ್ಕಳು ಯಾರು? ಆತನನ್ನ ನಂಬಿ ವಾಕ್ಯವನ್ನ ಕೇಳಿ ಪಾಪದಕ್ಕೋಸ್ಕರವಾಗಿ ಪಶ್ಚಾತ್ತಾಪ ಪಟ್ಟು ಆತನ ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳುವುದಕ್ಕಾಗಿ ಮನಸ್ಸು ಮಾಡಿ ಬಹಿರಂಗವಾಗಿ ಪಾಪ ವಿಮೋಚನೆ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡು ನೀರಲ್ಲಿ ಹಳೆಯದು ಹರುಕೊಂಡು ಹೋಗಿ ಹೊಸಬರಾಗಿ ಯೇಸುವಿನಲ್ಲಿ ಹುಟ್ಟಿ ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟಿ ದೇವರ ಮಾತುಗಳ ಪ್ರಕಾರವಾಗಿ ನಡೆದುಕೊಳ್ಳುತ್ತಾ ಮತ್ತೆ ಈ ಲೋಕದ ಭೋಗಗಳಿಗೋಸ್ಕರವಾಗಿ ನಡೆದುಕೊಳ್ಳೋದಲ್ಲ. ಯಾವುದಕ್ಕೆ ನಡೆದುಕೊಳ್ಳೋದು? ದೇವರ ಬರುವಿಕೆಗಾಗಿ ಎದುರು ನೋಡುತ್ತಾ ನಡೆದುಕೊಳ್ಳುತ್ತಾ ಇರುವವರು ಯಾರಾಗಿದ್ದಾರೆ? ಸ್ವಂತ ಜನರಾಗಿದ್ದಾರೆ. ಹಲ್ಲೆಲೂಯಾ. ಯಾರಾಗಿದ್ದಾರೆ? ಸ್ವಂತ ಜನರು. ಆ ಜನರು ಯಾವಾಗ ಸ್ವಂತ ಜನರಾದರು? ಇಸ್ರಾಯೇಲ್ಯರು ಏನಾಗಿದ್ದ ಸಲುವಾಗಿ ಅವರು ದೇವರಿಗೆ ದಾರಿ ತಪ್ಪಿ ನಡೆದದಕ್ಕಾಗಿ, ಅವಿಧೇಯರಾಗಿ ನಡೆದದಕ್ಕಾಗಿ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಅನ್ಯ ಜನರು ಅಂದರೆ ಯಾರು ಅನ್ಬೇಕು ನೀವು? ಅವ್ರನ್ನ ಇವ್ರನ್ನ ಜಾತಿ ನೋಡಿ ಅನ್ಯ ಜನರು ಅನ್ಬೇಡ. ಅನ್ಯ ಜನರು ಯಾರ್ರಿ? ಯೇಸುವನ್ನು ನಂಬಲಾರದವರೆಲ್ಲರೂ ಕೂಡ ಅನ್ಯ ಜನರು. ಯೇಸು ಅಂದರೆ ಯಾರು? ಸೃಷ್ಟಿಕರ್ತನು. ಯೇಸುವನ್ನು ಅನೇಕರು ಅನೇಕವಾದ ರೀತಿಯಲ್ಲಿ ನಂಬುತ್ತಾರೆ. ಈ ಲೋಕದಲ್ಲಿರ್ತಕ್ಕಂಥ ಕೆಲವು ಜನ ಯೇಸು ಸ್ವಾಮಿ ಎಲ್ಲರಂಗ ಒಬ್ಬ ದೇವರು ಅಂತೇಳಿ ನಂಬ್ತಾರೆ. ಇನ್ನು ಕೆಲವು ಜನ ಯೇಸು ಅಂದರೆ ಪ್ರವಾದಿ ಅಂತೇಳಿ ನಂಬ್ತಾರೆ. ಇನ್ನು ಕೆಲವು ಜನ ಯೇಸು ಅಂದರೆ ನಮ್ಮ ಅಣ್ಣ ಅಂತೇಳಿ ನಂಬ್ತಾರೆ. ಹಲ್ಲೆಲೂಯಾ. ಇನ್ನು ಕೆಲವು ಜನ ಯೇಸಪ್ಪ ಆತ ಕೂಡ ಕ್ರೈಸ್ತರ ದೇವರು ಅಂತೇಳಿ ನಂಬ್ತಾರೆ. ಹಲ್ಲೆಲೂಯಾ. ಇನ್ನು ಕೆಲವು ಜನ ಯೇಸು ಸ್ವಾಮಿ ಅಂದರೆ ಒಬ್ಬ ಮತವನ್ನು ಸ್ಥಾಪನೆ ಮಾಡಿದ ಒಬ್ಬ ಮತಸ್ಥಾಪಕ ಅಂತೇಳಿ ನಂಬುತ್ತಾರೆ. ಅವೆಲ್ಲವೂ ಕೂಡ ಏನ್ರಿ? ಸುಳ್ಳು. ಹಲ್ಲೆಲೂಯಾ. ಯೇಸು ಯಾರು? ಸೃಷ್ಟಿಕರ್ತನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾರು? ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದಿರತಕ್ಕಂತ ಸೃಷ್ಟಿಕರ್ತನಾದ ದೇವರೇ ಯೇಸು. ನಿನಗಾಗಿ ನನಗಾಗಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥದ್ದನು ಯೇಸು. ನಿನ್ನನ್ನು ಪುನಃ ಕಳೆದುಕೊಂಡಿರ್ತಕ್ಕಂಥ ಸಂಬಂಧ, ಕೆಟ್ಟು ಹೋಗಿರ್ತಕ್ಕಂಥ ಸ್ಥಿತಿಯನ್ನ ಪುನಃ ಕೂಡಿಸಿದಂತಾತನೇ ಯೇಸು. ಕೆಡಕನ್ನು ತೆಗೆದು ಹಾಕಿದಾತನೇ ಯೇಸು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಅವ್ರು ಏನಾಗಿದ್ದಾರೆ? ಅನ್ಯ ಜನರಾಗಿದ್ದಾರೆ. ಯೇಸು ಸ್ವಾಮಿ ಬಾಲಕ ಅಲ್ಲ ಈಗ. ಹಲ್ಲೆಲೂಯಾ. ಯೇಸು ಸ್ವಾಮಿ ಮರಿಯಳ ಕೈಯಲ್ಲಿರ್ತಕ್ಕಂಥ ಪುತ್ರನು ಅಲ್ಲ. ಹಲ್ಲೆಲೂಯಾ. ಮರಿಯಳು ಒಬ್ಬ ನಿಮ್ಮಂಗ ನಮ್ಮಂಗ ಒಬ್ಬ ಸ್ತ್ರೀ, ಎಲ್ಲ ಹೆಣ್ಣು ಮಕ್ಕಳ ರೀತಿಯಲ್ಲಿ ಒಬ್ಬ ಸ್ತ್ರೀ. ಆದರೆ ದೇವರ ಮಾರ್ಗದಲ್ಲಿ ನಡೆಯುವಂಥ ಒಬ್ಬ ಸ್ತ್ರೀ. ದೇವರು ಆಕೆಯನ್ನು ಮೆಚ್ಚಿಕೊಂಡ, ದೇವರು ಆಕೆಯನ್ನು ಆರಿಸಿಕೊಂಡ, ದೇವರ ಆಕೆಯ ಮೂಲಕವಾಗಿ ಬರುವುದಕ್ಕಾಗಿ ಆತನಿಗೊಂದು ಗರ್ಭ ಬೇಕಾಗಿತ್ತು. ಆ ಗರ್ಭದ ಮೂಲಕವಾಗಿ ಆತನ ಈ ಲೋಕಕ್ಕೆ ಹೊರಟು ಬಂದ. ಹಲ್ಲೆಲೂಯಾ. ಈ ಸಮಯದಲ್ಲಿ ಚೈನೀಸ್ ಭಾಷೆ ನಾನು ಮಾತಾಡಿದ್ರಪ್ಪ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಚೈನೀಸ್ ಭಾಷೆ ನಾನು ಮಾತಾಡ್ತಾ ಇದ್ರೆ ಚೈನೀಸ್ ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಮಾಡೋರೊಬ್ಬರು ಇಲ್ಲಿ ಮಾಡಿದರೆ ನಿಮ್ಗೇನಾಗುತ್ತೆ? ನಾನು ಏನು ಮಾತಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದರಂಗೆ ದೇವರು ಏನಾದ್ನರಿ? ಆತನು ಮನುಷ್ಯನಾಗಿದ್ದರೂ ಕೂಡ, ದೇವರಾಗಿದ್ದರೂ ಕೂಡ ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದು ನಮ್ಮನ್ನು ಏನು ಮಾಡಿದಾರೆ? ಕೈ ಹಿಡಿದ. ಹಲ್ಲೆಲೂಯಾ. ನಮ್ಮ ಬಾಧೆಗಳನ್ನೆಲ್ಲವುಗಳನ್ನು ಹೊತ್ಕೊಳ್ಬೇಕಾದ್ರೆ ದೇವರಾದ್ರಪ್ಪ ಅಂದ್ರೆ ನಮ್ಮ ಭಾರತ ದೇಶದಾಗ ದೇವ್ರ ಅಂದ್ರೆ ಏನ್ರಿ? ಹಿಂಗೆ ಅಂದ ತಕ್ಷಣ ಹಂಗೆ ಏನಾಗಿರ್ಬೇಕ? ಆಗಿಬಿಡೋದು. ಬಸ್ ಮತ್ತೆ ಬಸ್ ಏನೇನೋ ಅಂತಾರೆ, ಶಬ್ದಗಳು ಬಳಸ್ತಾ ಇರತ್ತಾರೆ ಕೆಲವು ಜನ. ಹಲ್ಲೆಲೂಯಾ. ಅದು ಹಿಂಗೆ ಅಂದ ತಕ್ಷಣ, ಯಾಕಂದರೆ ಅವರೆಲ್ಲ ಸೋಮಾರಿ ಭಕ್ತರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೋಮಾರಿಗಳು.
ಯಾಕಂದ್ರೆ ಸೋಮಾರಿಗಳೇನಲ್ಲ ಹಿಂಗಂದ್ರೆ ಹಂಗೆ ಬರ್ಬೇಕು, ಹಂಗಂದ್ರೆ ಹಿಂಗೆ ಆಗ್ಬೇಕಂತ. ಅಲ್ಲೂಯ್ಯ. ಶ್ರಮ ಪಡಲಾರದೆ ಇದ್ದರೆ ಯಾವ ಮನುಷ್ಯನಿಗೂ ಕೂಡ ಏನಾಗಲ್ಲ. ಕೆಲವರು ಎಷ್ಟು ಸೋಮಾರಿಗಳಿರ್ತಾರೆ ಅಂತಂದರೆ ಆ ಗಂಗಳದಲ್ಲಿ ಅನ್ನ ಗಿನ್ನ ಎಲ್ಲ ಹಾಕಿರ್ತಾರೆ, ಅದನ್ನು ತೆಗೆದುಕೊಂಡು ಬಾಯಿ ಹತ್ರ ಕೂಡ ಇಟ್ಕೊಳ್ಳಾರ್ದಷ್ಟು ಸೋಮಾರಿತನ ಇರುತ್ತೆ ಕೆಲವರಿಗೆ. ಅಲ್ಲೂಯ್ಯ. ಪ್ರೈಸ್ ಲಾರ್ಡ್. ಅಲ್ಲೂಯ್ಯ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳುತ್ತೆ ಏನಂತೇಳಿ, ಸೋಮಾರಿಗಳನ್ನು ದೇವ್ರು ಎಂದೂ ಕೂಡ ಸಹಿಸೋದಿಲ್ಲ. ಅನೇಕರನ್ನ ದೇವರು ಭಕ್ತರನ್ನು ತಳ್ಳಿಬಿಟ್ಟಿದ್ದಾನೆ. ಯಾಕೆ ಹೇಳ್ರಿ? ಯಾಕೆ ತಳ್ಳಿಬಿಟ್ಟಿದ್ದಾನಂತ? ಅವರು ಅವಿಧೇಯರಾಗಿ ನಡೆದುಕೊಂಡಾಗ. ಇಸ್ರಾಯೇಲರು ಒಂದು ವೇಳೆ ಅವಿಧೇಯರಾಗಲಾರ್ದೆ ಇದ್ದಿದ್ರೆ ನಮಗೆ ದೇವ್ರ ರಾಜ್ಯ ಎನ್ನುವಂಥದ್ದು ಸಿಗ್ತಾ ಇರಲಿಲ್ಲ. ಅಲ್ಲೂಯ್ಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ದೇವರು ನಮ್ಮನ್ನು ತಳ್ಳಿ ಬಿಡುವುದಿಲ್ಲ. ದೇವರು ನಮ್ಮನ್ನು ಗೊತ್ತು ಮಾಡಿಕೊಂಡಿದ್ದಾನೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಆತನ ಬರುವಿಕೆಗಾಗಿ ಎದುರು ನೋಡಬೇಕು. ನಾವು ಅನೇಕ ಸಂಗತಿಗಳನ್ನು ಎದುರು ನೋಡ್ತೀವಿ ಲೋಕದಲ್ಲಿ, ಆದರೆ ಎದುರು ನೋಡಬೇಕಾದ ಒಂದು ಪ್ರಾಮುಖ್ಯವಾದ ಸಂಗತಿ ಯಾವುದ್ರಿ? ಯೇಸುವಿನ ಬರುವಿಕೆ. ಮಧ್ಯಾಕಾಶದಲ್ಲಿ ಯೇಸು ಪ್ರತ್ಯಕ್ಷನಾಗುವ ಆ ಗಳಿಗೆಯನ್ನು ನಾವು ಎದುರು ನೋಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ನಿಮ್ಮ ಹೊಲಕ್ಕೆ ಇವತ್ತು ನೀರು ಬರುತ್ತಂತೇಳಿ ಏನು ಮಾಡ್ತಾ ಇರ್ತೀರಿ? ಎದುರು ನೋಡ್ತಾ ಇರ್ತೀರಿ. ಇವತ್ತು ಎದುರು ನೋಡಲಿ, ಇವತ್ತು ನೀರು ಬರ್ತಾವಂತೇಳಿ ಹೇಳಿರ್ತಾರೆ. ಡಂಗೂರ ಸಾರಿರ್ತಾರೆ. ಈ ಕಡೆ ಭಾಗದವ್ರಿಗೆ ಏನು ಡಂಗೂರ ಸಾರ್ತಾರೆ? ಏನು ಮಾಡ್ತಾರೆ? ಹೇಳಿರ್ತಾರೆ ಡಂಗೂರ ಸಾರ್ತಾರೆ. ಏನು ಮಾಡ್ತಾರೆ? ಡಂಗೂರ ಸಾರ್ತಾರೆ. ಈ ಭಾಗದಾಗಿರೋರಿಗೆ ಏನು ಬರ್ತವೆ? ನೀರು ಬರ್ತವೆ ಅಂತೇಳಿ ಡಂಗೂರ ಹೊಡಿತಾರೆ. ಅಲ್ಲಿ ಆ ಡಂಗೂರ ಹೊಡೆದಾಗ ನೀವು ಎದುರು ನೋಡ್ತಾ ಇರ್ತೀರಿ. ನೀರು ಎಲ್ಲಿ ಬರುತ್ತೋ, ಹೆಂಗೆ ಬರುತ್ತೋ, ಅದು ಇದ್ದು ಏನೆಲ್ಲ ನೀರು ಫಸ್ಟ್ ಅವರು ತಗೊಂಡ್ಬಿಡ್ತಾರೆ, ಇವ್ರು ತಗೊಂಡ್ಬಿಡ್ತಾರೆ. ನೀವು ಎದುರು ನೋಡ್ತಾ ಇರ್ತೀರಿ. ಒಂದು ವೇಳೆ ಎದುರು ನೋಡಲಾರ್ದೆ ನೀರು ಯಾವಾಗನೂ ಬರಲ್ಲ ಬಿಡು, ನಮಗೆ ಯಾಕ ಬೇಕು ಅಂತೇಳಿ ಇಲ್ಲೇ ಕುಂತಂತೇಳುತ್ತೆ. ಡಂಗೂರ ಸಾರಿದ್ದೇನು ವ್ಯರ್ಥ ಆಗಲ್ಲ, ವಿಫಲ ಆಗಲ್ಲ. ಬರೋ ನೀರು ಬಂತು, ಹರಿಸ್ಕೊಂಡ್ರು, ನೀನು ಹೋಗ್ಲಿಲ್ಲ, ನಿನಗೆ ನೀರು ಸಿಗಲಿಲ್ಲ ಅಷ್ಟೇ. ಅಲ್ಲೆಲ್ಲೂಯ್ಯ. ಸುವಾರ್ತೆ ಸಾರ್ತಾ ಇದ್ದೀವಿ. ಯಾರು ಇದಕ್ಕೆ ವಿಧೇಯರಾಗಿ ಯೇಸುವಿನ ಬರುವಿಕೆಗೋಸ್ಕರವಾಗಿ ಮಧ್ಯ ಆಕಾಶದಲ್ಲಿ ಆತನು ಪ್ರತ್ಯಕ್ಷನಾಗುವಾಗ ನಾವು ಯಾವ ರೀತಿಯಾಗಿ ನಡೆದುಕೊಂಡ್ರೆ ಎತ್ತಲ್ಪಡ್ತೀವಿ ಅಂತೇಳಿ ಯಾರು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಭಕ್ತಿಯ ಜೀವಿತವನ್ನ ಮಾಡ್ತಾ ಇರ್ತಾರೋ, ಯೇಸುವನ್ನು ಎದುರು ನೋಡ್ತಾ ಇರ್ತಾರೋ, ಅವರನ್ನು ದೇವ್ರು ಯಾವತ್ತೂ ಕೂಡ ಏನು ಮಾಡಲ್ಲ? ತಳ್ಳಿ ಬಿಡೋದಿಲ್ಲ, ಕೈ ಬಿಡೋದಿಲ್ಲ. ಅದ್ರ ಸಲುವಾಗಿ ದೇವ್ರು ಹೇಳ್ತಾರೆ, ನಮ್ಗಿಂತ ದೇವ್ರು ಭಾಳ ಜ್ಞಾನವಂತರು. ನಮ್ಮೆಲ್ಲರಿಗೆ ಜ್ಞಾನವನ್ನು ಕೊಟ್ಟಂತ ದೇವರು, ನೀನು ಸ್ಥಿರಚಿತ್ತನಾಗಿರೋ, ಧೈರ್ಯದಿಂದಿರು. ಮೋಶೆ ಆಜ್ಞಾಪಿಸಿದಂಥವುಗಳನ್ನು ಯಾವುದನ್ನು ನೀನೇನು ಮಾಡಬಾರ್ದು? ತಿರಸ್ಕಾರ ಮಾಡಬಾರ್ದು. ನೀನು ಕೈಕೊಂಡು ನಡಿಬೇಕು. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ಗಿಡ ಸುತ್ತಬೇಡ, ಊರು ಸುತ್ತಬೇಡ, ದೇಶ ಸುತ್ತಬೇಡ. ಯಾರನ್ನು ಸುತ್ತು? ನನ್ನನ್ನೇ. ಹಲ್ಲೆಲೂಯಾ. ನನಗೆ ನಡಕ ಸಾಕು ನೀನು. ಹಲ್ಲೆಲೂಯಾ. ನೀನೇನು ದೇವರಿಗೆ ಕೊಟ್ಟು ನೀನೇನು ಜಗ್ಗಿ ಲಕ್ಷ ಕೋಟಿ ನೀನು ಕೊಡಲ್ಲ. ನೀನು ಎಷ್ಟು ಕೊಟ್ಟರು ಕೂಡ ನಿನ್ನ ಹತ್ರ ಬದಲಾವಣೆ ಮನಸ್ಸು, ನೀತಿಯ ಮನಸ್ಸು ಇರಲಾರ್ದಿದ್ರೆ ನೀನು ಕೊಟ್ಟಿದ್ದೆಲ್ಲ ಕೂಡ ಹೆಂಗ್ರಿ ಒಳೆಯಲ್ಲಿ. ಹಲ್ಲೆಲೂಯಾ. ಉಪಯೋಗ ಎಲ್ಲ. ಕಾಯಿನ ಅನ್ಕೊಂಡ ಏನಂತೇಳಿ? ಕಾಯಿನ ಏನು ಅನ್ಕೊಂಡ? ನಾನು ದೇವ್ರು ನನಗೆ ಏನು ಕೊಟ್ಟಿದ್ದಾನೆ? ವ್ಯವಸಾಯ ಮಾಡಿದ್ದೇನೆ, ಕಾಳುಗಳನ್ನೆಲ್ಲ ಕೊಟ್ಟಿದ್ದಾನೆ. ನಾನು ದೇವರಿಗೆ ಕೊಡಬೇಕಂತೇಳಿ ಅನ್ಕೊಂಡಿದ್ದಾನೆ, ಕೊಡ್ತಾ ಇದ್ದಾನೆ. ಯಾರು? ಕಾಯಿನ. ಹಲ್ಲೆಲೂಯಾ. ಆದರೆ ಅವನ ಮನಸ್ಸು ಏನಿಲ್ಲ, ಸರಿ ಇಲ್ಲ. ಹಿಂಗೆ ಹಾಕ್ತಾನೆ, ಹಿಂಗೆ ತೆಗಿತಾನೆ, ಹಿಂಗೆ ಹಾಕ್ತಾನೆ, ಹಿಂಗೆ ತೆಗಿತಾನೆ. ಹಲ್ಲೆಲೂಯಾ. ಹೇಗ್ರಿ ಮನಸ್ಸು ಹೆಂಗಿರುತ್ತೆ? ದೇವ್ರಿಗೆ ಕೊಡ್ಬೇಕಾದ್ರೆ. ಮತ್ತೆ ಅಲ್ಲಿ ಎಲ್ಲಾರು ಓದಲ್ಲಿ ಕೆಲವು ಜನ ಹಿಂದೆ ಹೋಗಿರ್ತಾರಲ್ಲ, ಇವಾಗಲೂ ಕೂಡ ಹೋಗೋರು ಇರ್ತಾರೆ ಕೆಲವು ಜನ. ಹಲ್ಲೆಲೂಯಾ. ಅವ್ರು ಇಲ್ಲ ಇಷ್ಟಕ್ಕೆ ಈ ಕಾರ್ಯಕ್ಕೆ ಇಷ್ಟ ಆಗುತ್ತೆ, ಅದು ಆಗಲ್ಲ. ಮತ್ತೆ ಅದು ಆಗಲ್ಲ, ಸತ್ರೂ ಆಗಲ್ಲ ಅದು. ಹಲ್ಲೆಲೂಯಾ. ಏನಂತಾರೆ? ಇಷ್ಟು ಅಷ್ಟು ಅಂತೇಳಿ ಕೇಳಿದ ತಕ್ಷಣ ಆಯಿತು, ಓಕೆ, ಎಷ್ಟು ಎಣ್ಣೆ ಕೊಡಿಸ್ಬೇಕು, ಅಕ್ಕಿ ಕೊಡಿಸ್ಬೇಕು, ಎದಕ್ಕೆ ಕೊಡಿಸ್ಬೇಕು. ದೇವ್ರು ಯಾವತ್ತೂ ನನಗೆ ಇಷ್ಟು ಬೇಕಂತೇಳಿ ಯಾವತ್ತೂ ಕೂಡ ಹೇಳಿಲ್ಲ. ನಾವು ದೇವ್ರಿಗೆ ಏನು ಕೊಡೋಕ್ಕೆ ಸಾಧ್ಯ? ಹೃದಯ ಮಾತ್ರ ಸಾಧ್ಯ. ಕೆಲವರು ಅಷ್ಟು ಕೊಡ್ಬೇಕು, ಇಷ್ಟು ಕೊಡ್ಬೇಕು, ಏನೆಲ್ಲ ಕೊಡ್ಬೇಕು ಅಂತೇಳಿ ಏನು ಮಾಡ್ತಾರೆ? ಹೇಳ್ಕೊಂಡ್ಬಿಡ್ತಾರೆ. ಹಲ್ಲೆಲೂಯಾ. ಆದರೆ ಅವ್ರ ಮನಸ್ಸೇನಿಲ್ಲ, ಸರಿ ಇಲ್ಲ, ದೇವರ ಮಾರ್ಗದಲ್ಲಿ ಇಲ್ಲ. ಕಾಯಿನನ್ನ ದೇವ್ರು ಏನು ಮಾಡಿದ್ರು? ತಳ್ಳಿದ್ರು. ಏಬೇಲನ್ನ ದೇವ್ರು ಏನು ಮಾಡಿದ್ರು? ಆರಿಸಿಕೊಂಡ್ರು. ಯಾಕಂದ್ರೆ ಏಬೇಲನು ದೇವರಿಗೆ ಇಷ್ಟವಾಗಿರ್ತಕ್ಕಂಥದ್ದನ್ನ ಕೊಟ್ಟ, ರಕ್ತದ ಮೂಲಕವಾಗಿ ಪಾಪ ಪರಿಹಾರ. ಕಾಯಿನನ್ನು ಏನು ಕೊಟ್ಟ?
ಬೆಳೆಯನ್ನು ಕೊಟ್ಟ. ಆದರೆ ಹೆಂಗೆ ಕೊಟ್ಟ? ಸರಿಯಾದ ಮನಸ್ಥಿತಿ ಇರಲಾರದೆ ಕೊಟ್ಟ. ಹೇಬೇಲನ್ನು ಏನು ಕೊಟ್ಟ? ಕುರಿಮರಿಗಳನ್ನು ಕೊಟ್ಟ. ಹೆಂಗೆ ಕೊಟ್ಟ? ಸಂಪೂರ್ಣ ಮನಸ್ಸಿನಿಂದ ದೇವರು ಕೊಟ್ಟಿದ್ದನ್ನು ದೇವರಿಗೆ ಕೊಡ್ತಾ ಇದ್ದೀನಿ. ಅಲ್ಲಲ್ವಿಯಾ? ಏಸಪ್ಪ ಒಂದ್ಸರಿ ಒಂದು ಮಾತು ಹೇಳ್ತಾರೆ, ಏನಂತೇಳಿ ಕರ್ಕೊಂಡು ಬರ್ತಾರೆ, ಹೆಂಗಾದ್ರೂ ಮಾಡಿ ಯೇಸು ಸ್ವಾಮಿನ ಸಿಗಿಸ್ಬೇಕಂತೇಳಿ. ಇವತ್ತಿನ ದಿವಸ ಕೆಲವು ಜನ ಇದ್ದಾರೆ, ಪ್ರಶ್ನೆ ಕೇಳ್ತಾ ಇರ್ತಾರೆ, ಬಂಡು ಪ್ರಶ್ನೆ ಕೇಳ್ತಾರೆ. ಯಾರ್ರೀ? ಫರಿಸಾಯರು. ಯೇಸು ಸ್ವಾಮಿನ ಹೆಂಗನ ಮಾಡಿ ಸಿಗಿಸ್ಬೇಕು, ಈತ ನಾವು ಏನು ಹೇಳಿದ್ರು ಕೂಡ ಹೆಂಗೆ ಮಾಡ್ತಾನೆ, ಹೆಂಗಾದ್ರೂ ಮಾಡಿ ಉತ್ತರ ಕೊಡ್ತಾನೆ ಅಂತೇಳಿ ಕೆಲವು ಜನ ದೇವಾಲಯಕ್ಕೆ ಏನು ಮಾಡ್ತಾ ಇರ್ತಾರೆ, ಗೌರ್ಮೆಂಟ್ಗೆ ಏನು ಮಾಡ್ತಿರ್ತಾರೆ, ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಅವಾಗ ನೋಡು ಸ್ವಾಮಿ, ಇವರು ಏನು ಮಾಡ್ತಾ ಇದ್ದಾರೆ, ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಟ್ಯಾಕ್ಸ್ ನಾವು ಕಟ್ಟೋದು ಒಳ್ಳೇದಾ ಕೆಟ್ಟದ ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಪ್ರೇಯರ್. ಅವಾಗ ಸ್ವಾಮಿಯವರು ಅವ್ರನ್ನ ಕರೆದು ಆ ನಾಣ್ಯವನ್ನು ತೋರಿಸ್ರಿ ಅಂತೇಳಿ ಏನು ಮಾಡಿದರು, ಹೇಳಿದರು ಪ್ರೇಯರ್. ಹೇಳಿದಾಗ ನಾವು ದೇವ್ರಿಗೆ ಕೊಡಬೇಕಾ ಕೈಸರನಿಗೆ ಕೊಡಬೇಕಾ ಅಂತೇಳಿ ಹೇಳಿದಾಗ ಅವಾಗ ಸ್ವಾಮಿಯವರು ಹೇಳ್ತಾರೆ, ಹಿಂಗೆ ನೋಡ್ತಾರೆ, ಇಲ್ಲಿರೋ ಚಿತ್ರ ಯಾರ್ದಿದು ಅಂತೇಳಿ. ಅಲ್ಲಿಯ ಯಾರ್ದು? ನಮ್ಮ ಭಾರತ ದೇಶದಲ್ಲೆಲ್ಲರೂ ಏನು ಮಾಡ್ತೀವಿ ನಾವು, ಮುಂಗಿನ ತಕ್ಷಣ ಹಿಂಗೆ ನೋಡಿ ತೆಗೆದ್ರೆ ಯಾವಾಗಲೂ ನೋಡ್ತಾ ಇರ್ತೀವಿ. ಯಾರಲ್ರಿ? ಗಾಂಧಿ ತಾತ. ಯಾರು? ಗಾಂಧಿ ತಾತನ ನೋಡ್ತಾ ಇರ್ತೀವಿ. ಎಲ್ಲ ಮಕ್ಕಳು ಕೂಡ ನೋಟ್ ಹಿಡ್ಕೊಂಡಂಗೆಲ್ಲ ಕಾಣುವಂಥದ್ದು ಯಾರ್ರಿ? ಗಾಂಧಿ ತಾತ. ಅವತ್ತಿನ ದಿವಸಗಳೆಲ್ಲ ಯಾವ ಚಕ್ರವರ್ತಿ ಅವ್ರನ್ನ ಆಳ್ತಾ ಇದ್ನೋ ಆ ಚಕ್ರವರ್ತಿ ಅದರ ಮೇಲೆ ಏನಿರ್ತಿತ್ತು ರೀ, ಮುದ್ರೆ ಇರ್ತಿತ್ತು. ಯಾರ್ದಿದು ಅಂತ ಕೈಸರನ್ನ. ಸ್ವಾಮಿ ಒಂದೇ ಮಾತು ಹೇಳಿದ್ರು, ಕೈಸರಿಂದ ಕೈಸರ ಕೊಡ್ರಿ, ದೇವ್ರದನ್ನ ದೇವರಿಗೆ ಕೊಡ್ರಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅನೇಕರು ತಳ್ಳಿ ಬಿಡಲ್ಪಟ್ರು. ಯಾಕೆ ಹೇಳ್ರಿ? ದೇವರಿಂದ. ಅವರು ದೇವ್ರದನ್ನ ದೇವ್ರಿಗೆ ಕೊಡಲಿಲ್ಲ. ಕೆಲವು ಜನರ ಕಹಿಯಾದ ಮನಸ್ಸಿನಿಂದ, ಕೊಡಲಾರದಂಥ ಒಂದು ಸ್ವಭಾವದಿಂದ ದೇವರಿಗೆ ಕೊಟ್ಟಾಗ ಅವರ ಕಾಣಿಕೆ ಏನಾಗಲಿಲ್ಲ, ಸ್ವೀಕಾರ ಆಗಲಿಲ್ಲ ಪ್ರಿಯರು. ಅದ್ರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ದೇವರು ಆರಿಸಿಕೊಂಡಿರ್ತಕ್ಕಂಥ ಪ್ರಜೆಗಳನ್ನು ದೇವರು ಯಾವತ್ತೂ ಕೂಡ ಏನು ಮಾಡಲ್ಲ, ತಳ್ಳಿ ಬಿಡೋದಿಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ತಳ್ಳಿ ಬಿಡಲ್ಪಟ್ಟ ಭಕ್ತರು ಕೂಡ ಇದ್ದಾರೆ. ಕಾರಣ ಏನಂದರೆ ಅವರ ನಡತೆ, ಅವರ ನಡವಳಿಕೆ, ಅವರ ವಿಶ್ವಾಸ, ಅವರ ನಂಬಿಕೆ ದೇವರಿಗೆ ವಿರುದ್ಧವಾದಂಥ ಕಾರ್ಯ ಆಗಿತ್ತು. ಹಲ್ಲೆಲೂಯಾ. ಅಪನಂಬಿಕೆ ಇತ್ತು, ಅವರು ದೇವರಿಂದ ಕೈ ಬಿಡಲ್ಪಟ್ಟರು. ವಿರೋಧವಾಗಿ ನಡೆದುಕೊಂಡ್ರು, ಅವರು ದೇವರಿಂದ ಕೈ ಬಿಡಲ್ಪಟ್ಟರು. ಕೆಲವೊಂದು ಸಂದರ್ಭದಲ್ಲಿ ಕಾಣಿಕೆ ದೇವರು ಹೇಳಿರುವಂಥದ್ದು ಸಲ್ಲಿಸಲಾರದೆ ಕೂಡ, ಸರಿಯಾದ ಮನಸ್ಥಿತಿಯಲ್ಲಿ ಇರಲಾರದೆ ಕೂಡ ಏನು ಮಾಡಿದ್ರಿ, ತಳ್ಳಿ ಬಿಡಲ್ಪಟ್ಟರು ಪ್ರೇರೆ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರು ನಮ್ಮನ್ನು ಕರೆದಿದ್ದಾನೆ. ಸೃಷ್ಟಿಕರ್ತನಾದ ದೇವರು ಏನು ಮಾಡಿದರೆ, ನಮ್ಮನ್ನು ಕರೆದಿದ್ದಾನೆ. ದೇವ್ರ ಮಕ್ಕಳು ನಾವು. ಹಲ್ಲೆಲೂಯಾ. ಯಾರು ನಾವು? ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡುವಂಥ ಮಕ್ಕಳು ನಾವು. ಯಾವುದಕ್ಕೂ ಕೂಡ ಏನು ಮಾಡಬಾರ್ದ್ರಿ, ಅಂಜಬಾರ್ದು. ಹಲ್ಲೆಲೂಯಾ. ಲೋಕದಲ್ಲಿ ಕುಲ 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 ಅಂತೇಳಿ ಅವರು ಇವ್ರು ಎಲ್ಲರೂ ಬಡ್ದಾಡ್ತಿರ್ತಾರೆ. ನಮ್ಮ ಕುಲ ದೊಡ್ಡದು, ನಿಮ್ಮ ಕುಲ ದೊಡ್ಡದು, ಅವ್ರು ದೊಡ್ಡರು, ಇವ್ರು ದೊಡ್ಡವರು, ಇದ್ದು ಅಂತೇಳಿ. ಹಲ್ಲೆಲೂಯಾ. ದೊಡ್ಡರು ಅಂತೇಳಿ ಎಳ್ಸ್ಕೊಂಡವ್ರೆಲ್ಲರೂ ಕೂಡ ಏನಾಗಿರ್ರಿ, 6 ಅಡಿ 3 ಅಡಿ ಇಲ್ಲಿ ಫಿಕ್ಸ್. ಮತ್ತು ಅವ್ರಿಗೇನು ಸಪ್ರೇಟಾಗಿ ಮತ್ತೆ ದೊಡ್ಡದೇನು ಎಲ್ಲ ಬಿಲ್ಡಿಂಗ್ಗಳು ಕಟ್ಕೊಂಡ್ರು ಕೂಡ ಏನಾಗ್ತವೆ, ಸಮಾಧಿಗಳು ಎಂತೆಂಥದ್ದು ಮಾಡಿದ್ರು ಕೂಡ ಏನಾಗ್ತವೆ, ಅದೆಲ್ಲ ವ್ಯರ್ಥ. ಹಲ್ಲೆಲೂಯಾ. ಪ್ರೈಸ್. ಅದರ ಸಲುವಾಗಿ ಪ್ರಿಯರೇ, ದೇವರ ಮಕ್ಕಳು ನಾವು ಆದರೆ ದೇವರು ನಮ್ಮನ್ನು ತಳ್ಳಿ ಬಿಡೋದಿಲ್ಲ. ನಾವು ಏನು ಮಾಡಬೇಕು, ದೇವರನ್ನು ಎದುರು ನೋಡಿ, ಇಷ್ಟು ದಿನ ಕೇಳಿರ್ತಕ್ಕಂಥ ದೇವರನ್ನು ಮುಖಾಮುಖಿಯಾಗಿ ನಾವೇನು ಮಾಡಬೇಕು, ಭೇಟಿಯಾಗುವಂಥ ಭಕ್ತಿಯನ್ನು ನಾವು ಮಾಡಿ ನಮ್ಮ ಮಕ್ಕಳಿಗೂ ಕೂಡ ಕಲಿಸುವವರಾಗಬೇಕು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೃಷ್ಟಿಕರ್ತನಾದ ದೇವರು ಮಾತು ಒಂದೇ, ನಾನು ನಿನ್ನನ್ನು ತಳ್ಳಿ ಬಿಡುವುದಿಲ್ಲ, ನಾನು ನಿನ್ನನ್ನು ಕರೆದಿದ್ದೇನೆ, ಕೈ ಹಿಡಿದು ನಡೆಸುತ್ತೇನೆ. ನಿನಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಅನೇಕರು ಬಂದರೂ ಕೂಡ ನಿನಗೆ ಸೋಲು ಎನ್ನುವಂಥದ್ದು ಇಲ್ಲ. ನಿನ್ನ ಜೀವಮಾನದಲ್ಲೆಲ್ಲ ಯಾವ ಒಬ್ಬನು ನಿನ್ನ ಮುಂದೆ ನಿಲ್ಲಲಾರನು. ನಾನು ನಿಮ್ಮ ಪಿತೃಗಳ ಸಂಗಡ ಇದ್ದ ಹಾಗಲೂ ನಿಮ್ಮ ಸಂಗಡ ಇರುತ್ತೇನೆ. ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಪ್ರಿಯರ ದೇವರ ವಾಕ್ಯ ಹೇಳ್ತಾ ಇದೆ. ಪ್ರಾರ್ಥನೆ ಮಾಡಿ. ಸೃಷ್ಟಿಕರ್ತನಾದ ದೇವರು ನಮ್ಮ ಸಂಗಡ ಇದ್ದಾರೆ, ಅದನ್ನು ಮರಿಬೇಡ್ರಿ. ಇವತ್ತೇ ಜೀವ ಹೋದರೂ ಕೂಡ ನನ್ನ ತಂದೆಯನ್ನು ನಾನು ಭೇಟಿ ಆಗ್ತೀನಿ, ನನ್ನ ಸೃಷ್ಟಿಕರ್ತನಾದ ದೇವರನ್ನು ನಾನು ಮುಖಾಮುಖಿಯಾಗಿ ನೋಡ್ತೀನಿ ಎನ್ನುವಂಥ ವಿಶ್ವಾಸದಲ್ಲಿಯೇ ಇರ್ರಿ ಹೊರತಾಗಿ ಮತ್ತೊಂದು
ಅಲ್ಲ, ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯೇ, ನಿಮ್ಮ ಬಂಗಾರದ ಪಾದಗಳಿಗೆ ವಂದನೆಗಳು. ನಮ್ಮ ಮಧ್ಯದಲ್ಲಿ ನೀನು ಬಂದು ಮಾತಾಡಿದಕ್ಕಾಗಿ ಸ್ತೋತ್ರ. ಕರ್ತನ, ನಿನ್ನ ಪರಿಶುದ್ಧವಾದ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಕರ್ತನೆ ಮುದ್ರಿಸೋದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ, ಈ ಧ್ವನಿಯನ್ನು ಆಲಿಸಿದ ಪ್ರತಿಯೊಬ್ಬರ ಮನಸ್ಸುಗಳಲ್ಲಿ ನಿನ್ನ ಶಕ್ತಿಯನ್ನು ತುಂಬಿಸು ದೇವರೇ. ನೀನು ಒಳ್ಳೆ ದೇವರಾಗಿದೆ. ನಿನ್ನ ಒಳ್ಳೆ ಕಾರ್ಯಗಳನ್ನು ಆಸ್ವಾದಿಸುತ್ತೇವೆ ಕರ್ತನೆ. ನಮ್ಮ ಜೀವಿತದ ಅವಧಿಯ ದಿನಗಳಲ್ಲೆಲ್ಲ ನಿನಗಿಷ್ಟಕರವಾಗಿ ಜೀವಿಸುವಂತೆ ನಮ್ಮನ್ನು ಮಾಡು. ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಿನ್ನ ಸಂಕಲ್ಪವನ್ನು ನೆರವೇರಿಸು. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಆಮೆನ್. ನಮ್ಮ ತಂದೆಯ ದೇವರ ಪ್ರೀತಿ, ಯೇಸು ಕ್ರಿಸ್ತ ಮಹಾರಾಜರ ಕೃಪೆ, ಪರಿಶುದ್ಧಾತ್ಮನೇ ಸಾವಸು ನನ್ನ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ, ಬಂದಿರುವ ನಿಮ್ಮೆಲ್ಲರ ಸಂಗಡ, ಸಕಲ ಸದ್ಭಕ್ತರ ಸಂಗಡ, ಯಾವ ಪ್ರಪಂಚದ ಸಂಗಡ ಸದಾ ಕಲ್ಲೆಡಿಯಾಗಿರಲಿ ತಂದೆ. ಆಮೆನ್. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಿ ಸಕಲ ಪಾಪಗಳಿಲ್ಲಯ. ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಿ ಸಕಲ ಪಾಪಗಳಿಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ಜಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ಜಯ, ಪಾಪಗಳಿಗೆ ಅನಂತ ಸಕಲ ಕಲನಾಶ. ಪಾಪಗಳಿಗೆ ಅನಂತ ಕರುಣಾಶ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೆನ್, ಆಮೆನ್, ಆಮೆನ್. ಇಂಥ ಸಮಯಗಳ